ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ದೇಶದ ಗಮನ ಸೆಳೆದಿದ್ದಂಥ 227 ವಾರ್ಡ್ಗಳ ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿ ಸುನಾಮಿಯಲ್ಲಿ ಠಾಕ್ರೆ ಬ್ರದರ್ಸ್ ಕೋಟೆಯಲ್ಲಿ ಕೊಚ್ಚಿ ಹೋಗಿದೆ. ಕಾಂಗ್ರೆಸ್ ಇತ್ತ ಮಕಾಡೆ ಮಲಗಿದೆ. ಫಡ್ನವೀಸ್ ಶಿಂದೆ ಜೋಡಿಯ ಮಹಾಯುತಿಗೆ ಮತದಾರ ಮಹಾಪ್ರಭು ಜೈ ಅಂದಿದ್ದಾನೆ. ಶ್ರೀಮಂತ ಪಾಲಿಕೆಯ ಗದ್ದುಗೆ ಏರಲು ಸಜ್ಜಾಗಿದ್ದಾರೆ. ಠಾಕ್ರೆ ಕಟ್ಟಿದ್ದ ಅಭೇದ್ಯ ಕೋಟೆಯೇ ಛಿದ್ರ. ಕೇಸರಿ ಕಲಿಗಳ ಪಾರುಪತ್ಯ. ಫಡ್ನವೀಸ್ ಶಿಂಧೆ ಕಮಾಲ್ಗೆ ದಾಖಲೆಯೇ ಒಡೇಸ್. ಮುಂಬೈನಲ್ಲಿ ಮೇಲೆದ್ದಿರೋ ಬಿಜೆಪಿ ಬಿರುಗಾಳಿಗೆ ಠಾಕ್ರೆ ತಂತ್ರಗಾರಿಕೆ ಧೂಳಿಪಟವಾಗಿದೆ. ಬರೋಬ್ಬರಿ 4 ದಶಕಗಳ ಬಳಿಕ ಬಿಎಂಸಿ ಚುನಾವಣೆಯಲ್ಲಿ ಬಾವುಟ ನೆಟ್ಟಿರೋ ಬಿಜೆಪಿ ಹೊಸ ಇತಿಹಾಸ ಬರೆದಿದೆ. ಮುಂಬೈ ಚುನಾವಣೆಯಲ್ಲಿ ಬಿಜೆಪಿ ಶಿಂಧೆ ಪಾರುಪತ್ಯ. 4 ದಶಕಗಳ ಬಳಿಕ ಠಾಕ್ರೆ ಭದ್ರಕೋಟೆ ಕೇಸರಿ ಕೈವಶ. ಉದ್ಧವ್ ರಣತಂತ್ರ ಒಡಿಸ್, ನೆಲ ಕಚ್ಚಿದ ಕಾಂಗ್ರೆಸ್. ಇಡೀ ದೇಶದ ಗಮನವನ್ನೇ ಸೆಳೆದಿದ್ದ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣಾ ಭವಿಷ್ಯ ಹೊರಬಿದ್ದಿದೆ. ಬರೋಬ್ಬರಿ 9 ವರ್ಷ ಅಂದ್ರೆ 2017ರ ಬಳಿಕ 227 ಮಹಾನಗರ ಪಾಲಿಕೆಯ ವಾರ್ಡ್ಗಳಿಗೆ ನಿನ್ನೆ ಚುನಾವಣೆ ನಡೆದಿತ್ತು. ಬಿಎಂಸಿ ಅಖಾಡದಲ್ಲಿದ್ದ 1700 ಅಭ್ಯರ್ಥಿಗಳ ಹಣೆ ಬರಹ ಬಯಲಾಗಿದೆ. ಮಹಾ ಜಿದ್ದಾಜಿದ್ದಿನ ಕಣದಲ್ಲಿ ಸಿಎಂ ಫಡ್ನವೀಸ್ ಮತ್ತು ಶಿಂಧೆ ಪಡೆ ಜೋಡಿ ಮೋಡಿ ಮಾಡಿದೆ. ಉದ್ಧವ್ ರಾಜ್ ಠಾಕ್ರೆ ಬ್ರದರ್ಸ್ ಲೆಕ್ಕಾಚಾರಗಳು ಬುಡಮೇಲಾಗಿವೆ. ಕಾಂಗ್ರೆಸ್ ಕಲಿಗಳಿಗೆ ದೊಡ್ಡ ಮರ್ಮಾಘಾತವೇ ಆಗಿದೆ. ಮ್ಯಾಜಿಕ್ ನಂಬರ್ ದಾಟಿ ಮಹಾಯುತಿ ದಾಪುಗಾಲು. ಮ್ಯಾಜಿಕ್ ನಂಬರ್ 114 ದಾಟಿ ಮುನ್ನುಗ್ತಿರೋ ಮಹಾಯುತಿ ಮೈತ್ರಿಕೂಟದ ತೆಕ್ಕೆಗೆ ಬಿದ್ದ ವಾರ್ಡ್ಗಳೆಷ್ಟು ಅಂತ ತೋರಿಸ್ತೀವಿ ನೋಡಿ. ಮುಂಬೈ ಕುರುಕ್ಷೇತ್ರದಲ್ಲಿ ಮಹಾಯುತಿ ಮೈತ್ರಿ ಪಕ್ಷ ಗೆದ್ದು ಬೀಗಿದೆ. ಬಿಜೆಪಿ ಒಟ್ಟು 137 ವಾರ್ಡ್ಗಳಲ್ಲಿ ಸ್ಪರ್ಧಿಸಿತು. ಈ ಬಾರಿ 99 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಶಿವಸೇನಾ ಶಿಂಧೆ ನೇತೃತ್ವದ ಬಣವು 90 ಸ್ಥಾನಗಳಲ್ಲಿ ಕಣಕ್ಕಿಳಿದಿದ್ದು 30 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಒಟ್ಟು 223 ಸ್ಥಾನಗಳಲ್ಲಿ ಮಹಾಯುತಿ ಮಿತ್ರ ಪಡೆ 129 ಸ್ಥಾನಗಳಲ್ಲಿ ದಾಪುಗಾಲಿಡ್ತಿದೆ. ಬಿಎಂಸಿ ಯುದ್ಧ ಭೂಮಿಯಲ್ಲಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಸಹೋದರರಿಗೆ ಪಾಲಾದ ಸ್ಥಾನಗಳೆಷ್ಟು, ಕಾಂಗ್ರೆಸ್ಗೆ ಒಲಿದ ಸ್ಥಾನಗಳೆಷ್ಟು ಅನ್ನೋದನ್ನ ನೋಡೋದಾದ್ರೆ, ಮುಂಬೈ ಅಖಾಡದಲ್ಲಿ ಶಿವಸೇನೆ ಯುಬಿಟಿ 160 ಸ್ಥಾನಗಳಲ್ಲಿ ಸ್ಪರ್ಧಿಸಿತು. ಆದರೆ ಉದ್ಧವ್ ಶಿವಸೇನೆ 63 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಅಲ್ಲದೆ ರಾಜ್ ಠಾಕ್ರೆಯ ಎಂಎನ್ಎಸ್ 53 ಸ್ಥಾನಗಳಲ್ಲಿ ಯುದ್ಧ ಸಾರಿತು. ಆದರೆ ಎಂಎನ್ಎಸ್ 9 ವಾರ್ಡ್ಗಳಲ್ಲಿ ಮಾತ್ರ ಮುನ್ನಡೆ ಕಾಯ್ದುಕೊಂಡಿದೆ. ಇನ್ನು ಕಾಂಗ್ರೆಸ್ ಕಲಿಗಳು ಒಟ್ಟು 151 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರು. ಆದರೆ ಕೇವಲ 15 ವಾರ್ಡ್ಗಳಲ್ಲಿ ಮಾತ್ರ ಮುನ್ನಡೆ ಸಾಧಿಸಿದ್ದಾರೆ. ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷ 37 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದು 2 ಸ್ಥಾನಗಳಲ್ಲಿ ಹೆಜ್ಜೆ ಇಟ್ಟಿದೆ. ಇತ್ತ ಪಕ್ಷೇತರ ಅಭ್ಯರ್ಥಿಗಳು 9 ವಾರ್ಡ್ಗಳಲ್ಲಿ ದಾಪುಗಾಲಿಟ್ಟಿದ್ದಾರೆ. ಮುಂಬೈನಲ್ಲಿ ಮೊದಲ ಬಾರಿಗೆ ಬಿಜೆಪಿ ಮೇಯರ್. ಇತಿಹಾಸದಲ್ಲಿ ಫಸ್ಟ್ ಟೈಮ್ ಗದ್ದುಗೆ ಏರಲಿದೆ ಬಿಜೆಪಿ. ಒಂದಲ್ಲ ಎರಡಲ್ಲ 4 ದಶಕಗಳ ಬಳಿಕ ಉದ್ಧವ್ ಠಾಕ್ರೆ ಸೇನೆಯನ್ನ ಬಗ್ಗು ಬಡ್ದಿರೋ ಬಿಜೆಪಿ ಬಾವುಟ ನೆಟ್ಟಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮುಂಬೈನಲ್ಲಿ ಬಿಜೆಪಿ ಮೇಯರ್ ಪಟ್ಟ ಅಲಂಕರಿಸೋದು ದಟ್ಟವಾಗಿದೆ. ಬಿಜೆಪಿ ಸಿಂಗಲ್ ಆಗಿ 99 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಅಲ್ಲದೆ 2017ರ ದಾಖಲೆಯನ್ನ ಮುರಿದಿರೋ ಕಮಲ ಕಲಿಗಳು ಹೊಸ ರೆಕಾರ್ಡ್ ಬರೆದಿದ್ದಾರೆ. ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ಬಿರುಗಾಳಿಗೆ ಉದ್ಧವ್ ಠಾಕ್ರೆ ಶಿವಸೇನೆ ಧೂಳಿಪಟವಾಗಿದೆ. ಅಷ್ಟಕ್ಕೂ ಠಾಕ್ರೆ ಬ್ರದರ್ಸ್ ಲೆಕ್ಕಾಚಾರಗಳು ಠುಸ್ಸಾಗಿದ್ದು ಹೇಗೆ? ಮರಾಠಿ ಮತಗಳು ಛಿದ್ರವಾಗಿದ್ಯಾಕೆ? ಏಕನಾಥ್ ಶಿಂದೆ ಗಟ್ಟಿಯಾಟ ಎಂಥದ್ದು ಅಂತ ನೋಡೋದಾದ್ರೆ, ಮರಾಠ ಮತಗಳು ಠಾಕ್ರೆ ಬ್ರದರ್ಸ್ ಕೈ ಹಿಡಿಯಲಿಲ್ಲ. ದಶಕಗಳ ಬಳಿಕ ಸಹೋದರರು ಒಂದಾದ್ರೂ ಕಮಾಲ್ ಮಾಡಿಲ್ಲ. ನಿರೀಕ್ಷೆಯಷ್ಟು ಮರಾಠ ಮತಗಳು ಕೈ ಹಿಡಿಯದ್ದಕ್ಕೆ ಹಿನ್ನಡೆಯಾಗಿದೆ. ಇನ್ನು 2017ರಲ್ಲಿ ಶಿವಸೇನೆ ಪಕ್ಷ ಸಿಂಗಲ್ ಶೇರ್ ಆಗಿತ್ತು. ಕಳೆದ ಬಾರಿ ಒಂಟಿಯಾಗಿ 84 ಸ್ಥಾನ ಗೆದ್ದಿತ್ತು. ಇನ್ನು 2022ಕ್ಕೂ ಮುಂಚೆ ಶಿವಸೇನೆ ಒಡೆದು ಚೂರಾಗಿತ್ತು. 2022ರಲ್ಲಿ ಶಿಂಧೆ ಉದ್ಧವ್ ನಡುವೆ ಚಿಹ್ನೆ ಕಾಳಗ ಕೂಡ ಏರ್ಪಟ್ಟಿತ್ತು. ಶಿವಸೇನೆ ಪಕ್ಷ ಹೋಳಾದ ಬಳಿಕ
ಮರಾಠ ಮತಗಳು ವಿಭಜನೆಯಾಗಿವೆ. ಶಿವಸೇನೆ ಶಿಂಧೆ ಮತ್ತು ಶಿವಸೇನೆ ಯುಬಿಟಿ ಅಂತ ಹೋಳಾಗಿತ್ತು. ಉದ್ಧವ್, ರಾಜ್ ಮತ್ತು ಶಿಂಧೆ ಪಕ್ಷಕ್ಕೆ ಮತಗಳು ಹರಿದು ಹಂಚಿ ಹೋಗಿದ್ರಿಂದ ಹಿನ್ನಡೆಯಾಗಿದೆ. ಇಷ್ಟೇ ಅಲ್ಲ, ಅತ್ಯಂತ ಶ್ರೀಮಂತ ಪಾಲಿಕೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬಿದ್ದಿದೆ. 9 ವರ್ಷದ ಬಳಿಕವೂ ಕಾಂಗ್ರೆಸ್ ಚೇತರಿಸಿಕೊಂಡಿಲ್ಲ. ಬಿಎಂಸಿ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಒಟ್ಟು 151 ವಾರ್ಡ್ಗಳಲ್ಲಿ ಸ್ಪರ್ಧಿಸಿದ್ರೆ ಕೇವಲ 15 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆ ಕಾಯ್ದುಕೊಂಡಿದೆ. 9 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಆಘಾತವಾಗಿದೆ. ಅಲ್ಲದೆ ಕೈತೆಕ್ಕೆಯಲ್ಲಿದ್ದ ವೋಟುಗಳು ಚದುರಿ ಹೋಗಿವೆ. ಮತಚೋರಿ ಆರೋಪ ಕೈ ಹಿಡಿಯಲೇ ಇಲ್ಲ. ಬಿಜೆಪಿ ಸುನಾಮಿಯಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆ ಕೊಚ್ಚಿ ಹೋಗಿದೆ. ಮುಂಬೈನಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆ ಸಾಧಿಸುತ್ತಿದ್ದಂತೆ ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿತು. ಬಣ್ಣದ ಒಕ್ಕುಳಿ ಎರಚಿ ಕೇಸರಿ ಕಾರ್ಯಕರ್ತರು ಸೆಲೆಬ್ರೇಟ್ ಮಾಡಿದ್ರು. ಬಿಎಂಸಿ ಎಲೆಕ್ಷನ್ ಅಲ್ಲಿ ಕೇಸರಿ ಪಡೆ ಕಮಾಲ್ ಮಾಡಿದೆ. ಹೀಗಾಗಿ ರಾಜ್ಯ ಬಿಜೆಪಿ ಕಚೇರಿ ಎದುರು ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿಗಳನ್ನ ಸಿಡಿಸಿ ಸಂಭ್ರಮಿಸಿದ್ರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿ ಎದುರು ಸಂತಸ ಮನೆ ಮಾಡಿತು. ಮುಂಬೈ ಮಹಾನಗರ ಪಾಲಿಕೆ ಸೇರಿ 25 ಪಾಲಿಕೆಗಳಲ್ಲಿ ಬಿಜೆಪಿ ಶಿಂಧೆ ಪಡೆ ಮುನ್ನಡೆ ಸಾಧಿಸಿದೆ. ಮಹಾನಗರ ಪಾಲಿಕೆಯ ಚುನಾವಣಾ ಯುದ್ಧ ಭೂಮಿಯಲ್ಲಿ ಬಿಜೆಪಿ ಹೊಸ ದಾಖಲೆ ಸೃಷ್ಟಿ ಮಾಡಿದೆ. ಫಡ್ನವೀಸ್ ಶಿಂಧೆ ದೋಸ್ತಿಗಳ ಹೊಡೆತಕ್ಕೆ ಠಾಕ್ರೆ ಕೋಟೆ ಛಿದ್ರ ಛಿದ್ರವಾಗಿದೆ. ಇನ್ನೊಂದೆಡೆ ಕಾಂಗ್ರೆಸ್ಗೂ ದೊಡ್ಡ ಪೆಟ್ಟು ಬಿದ್ದಿದೆ. ಇದು ಮುಂಬರೋ ವಿಧಾನಸಭೆ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.